ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸಮಸ್ತ ಕರ್ನಾಟಕಕ್ಕೆ, ಮಹಾ ನಟಿಯರಿಗೆ, ಆತ್ಮೀಯ ಜಡ್ಜಸ್ಸಿಗೆ ವರಮಹಾಲಕ್ಷ್ಮಿ ಹಬ್ಬದ ಹೃದಯ ಪೂರ್ವಕ ಶುಭಾಶಯಗಳು. ಎಲ್ಲೆಲ್ಲೂ ಲಕ್ಷ್ಮಿ ಕಳೆ ತುಂಬಿ ತುಳುಕಾಡ್ತಿದೆ. ಲಕ್ಷ್ಮಿ ಸಂಪತ್ತಿನ ದೇವತೆ, ವಿದ್ಯೆ ಒಂದು ಲಕ್ಷ್ಮಿ, ನೆಮ್ಮದಿ ಒಂದು ಲಕ್ಷ್ಮಿ, ನಿಜವಾದ ಸಂಬಂಧಗಳೇ ನಿಜವಾದ ಲಕ್ಷ್ಮಿ. ನಮಗೆ ನಾವೇ ಸಂಪತ್ತಾದಾಗ ಮಹಾಲಕ್ಷ್ಮಿಯ ಕಟಾಕ್ಷ ಆಗಿದೆ ಅಂತಾನೆ ಅರ್ಥ ಮಾಡ್ಕೋಬೇಕು. ಆ ತಾಯಿ ಶ್ರೀಮಂತರಿಗೆ ದುಡ್ಡಿನ ರೂಪದಲ್ಲಿ ಅನುಗ್ರಹ ಮಾಡಿದ್ರೆ ಬಡವರಿಗೆ ರೊಟ್ಟಿಯಾಗಿ ಸಂತೋಷ ಕೊಡ್ತಾಳೆ. ನಟಿಯರಿಗೆ ಇವತ್ತು ಅಭಿನಯವಾಗಿ ಒಲಿಯಲಿದ್ದಾಳೆ ನಮ್ಮ ಲಕ್ಷ್ಮಿ. ಆ ಅಭಿನಯ ಲಕ್ಷ್ಮಿಯನ್ನ ಇವತ್ತು ನಾವು ಮನೆ ತುಂಬಿಸಿಕೊಳ್ಳೋಣ. ಈ ಹಬ್ಬವನ್ನ ಗ್ರ್ಯಾಂಡ್ ಮಾಡೋದಕ್ಕೆ ನೀವು ಪ್ರೀತಿಸಿ ಬೆಳೆಸಿದಂತಹ ಮಹಾನಟಿ ಸೀಸನ್ 1 ನಟಿಯರು ನಮ್ಮ ಸೀಸನ್ 2 ನಟಿಯರ ಜೊತೆ ನಮಗೆ ವರಮಹಾಲಕ್ಷ್ಮಿ ಗಿಫ್ಟ್ ಆಗಿ ಮನರಂಜನೆಯನ್ನ ಕೊಟ್ಟು ಅವರ ಅಭಿನಯ ಅನುಭವವನ್ನ ಪರಸ್ಪರ ಹಂಚಿಕೊಳ್ಳಲಿದ್ದಾರೆ. ಈ ಅಭಿನಯ ಮಂಟಪದಲ್ಲಿ ಮನರಂಜನೆ ಮಹಾಲಕ್ಷ್ಮಿಯನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೀನಿಯರ್ಸ್ ಮತ್ತು ಜೂನಿಯರ್ಸ್ ಒಟ್ಟಿಗೆ ಅಭಿನಯಿಸಿ ನಮಗೆಲ್ಲ ಡಬಲ್ ಮನರಂಜನೆಯನ್ನ ನೀಡಲಿದ್ದಾರೆ. ಈ ವಾರದ ಹಬ್ಬದ ಸ್ಪೆಷಲ್ ಆಕ್ಟ್ ವಿತ್ ಸೀನಿಯರ್ಸ್. ಎಲ್ಲರಿಗೂ ನಗುವನ್ನ ಹಂಚೋ ನಗುವಿನ ಲಕ್ಷ್ಮಿ, ಪಡ್ಡೆ ಹುಡುಗರು ಪೂಜೆ ಮಾಡೋ ಸೌಂದರ್ಯ ಲಕ್ಷ್ಮಿ, ನಮ್ಮ ಬ್ಯೂಟಿಫುಲ್ ನಿಶ್ವಿಕಾ. ಈ ಕಡೆ ಬಂದ್ರೆ ಲಕ್ಷ್ಮಿಯನ್ನೇ ಕೈ ಹಿಡಿದಿರೋ ಅದೃಷ್ಟವಂತ ಮಹಾಲಕ್ಷ್ಮಿ ಪರಮ ಭಕ್ತ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಸುಧೀರ್. ಹಾಗೇನೆ ನಟನೆಗೆ ನಿಷ್ಠೆಯನ್ನ ಕಲಿಸಿದ ಅಭಿನಯ ಲಕ್ಷ್ಮಿ ಮಹಾನಟಿ ಪ್ರೀತಿಯ ಪ್ರೇಮಾ ಮೇಡಮ್ಗೆ ಆತ್ಮೀಯವಾದ ಸ್ವಾಗತ. ಜ್ಞಾನದ ಮೂಲಕ ನೆಮ್ಮದಿಯನ್ನ ಹಂಚ್ತಾ ಇರುವಂತಹ ಶ್ರೀಮಂತ, ಅಕ್ಷರಗಳ ಆಪ್ತ, ಅಮ್ಮನಂಥ ಮನಸ್ಸಿನ ನಮ್ಮೆಲ್ಲರ ಪ್ರೀತಿಯ ಆಪ್ತ ಮಿತ್ರ ಮಾಸ್ಟರ್ ಮೈಂಡ್ ರಮೇಶ್ ಅರವಿಂದ್ ಸರ್. ನಿಶ್ವಿಕಾ, ಮಹಾಲಕ್ಷ್ಮಿ ನಿಮ್ಮ ಎದುರಿಗೆ ಬಂದು ಅಂದ್ರೆ ಪಕ್ಕದಲ್ಲೇ ಇದ್ದಾಳೆ ಅಂತ ಅನ್ಕೊಳ್ಳಿ, ಎಲ್ಲೋ ಸಾರಿ ಹಾಕೊಂಡಿದ್ದಾಳೆ ಅಂತ ಅನ್ಕೊಳ್ಳಿ, ಓಕೆನಾ? ಏನು ವರ ಕೇಳ್ತೀರಾ? ಮೊದಲನೇದಾಗಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನಗೆ ದೇವರು ಪ್ರತ್ಯಕ್ಷ ಆದ್ರೆ ನಾನು ಕೇಳುವಂತ, ನಾನು ಮುಂಚೆ ದುಡ್ಡು ಜಾಸ್ತಿ ಇಂಪಾರ್ಟೆಂಟ್ ಅಂತ ಅನ್ಕೊಂತಾ ಇದ್ದೆ. ಈಗ ಬೆಳೀತಾ ಬೆಳೀತಾ ವಯಸ್ಸಾಗ್ತಾ ಆರೋಗ್ಯ ಇಂಪಾರ್ಟೆಂಟ್ ಅಂತ ಗೊತ್ತಾಗಿದೆ. ಸೊ ಮೊದಲನೇದಾಗಿ ಒಳ್ಳೆ ಆರೋಗ್ಯ ನನಗೆ, ನನ್ನ ಕುಟುಂಬದವ್ರಿಗೆ, ನನ್ನ ಸುತ್ತಮುತ್ತಲು ಎಲ್ಲರಿಗೂ ಒಳ್ಳೆ ಆರೋಗ್ಯ ಮೊದಲು ಕೇಳ್ತೀನಿ. ಆಮೇಲೆ ಲಕ್ಷ್ಮಿ ತಾಯಿ ಅದ್ರ ಜೊತೆಗೆ ಒಂಚೂರು ದುಡ್ಡು, ನಿನ್ನ ಪ್ರೀತಿ ಎಲ್ಲ ಕೊಡು ಅಂತ ಕೇಳ್ತೀನಿ. ಮೊದಲು ಆರೋಗ್ಯ, ಆರೋಗ್ಯವೇ ಭಾಗ್ಯ. 100%. ದುಡ್ಡು ಇಟ್ಕೊಂಡು ನಾವೇ ಇಲ್ಲ ಅಂದ್ರೆ ಹೌದು, ನಿಜ ನಿಜ ನಿಜ. ತರುಣ್ ಅವರೇ, ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಮ್ಮ ಮಹಾನಟಿ ಕಾರ್ಯಕ್ರಮಕ್ಕೆ ಎಲ್ಲ ಸೀನಿಯರ್ ನಟಿಯರು ಬರ್ತಾ ಇದ್ದಾರೆ. ಆ ಒಂದು ಖುಷಿ ಹೇಗೆ ಹಂಚ್ಕೊಳ್ಳಕ್ ಇಷ್ಟಪಡ್ತೀರಾ? ಸಿನಿಮಾ ಆಗ್ಲಿ ಯಾವ್ದೇ ಆಗ್ಲಿ ಸೀನಿಯರ್ಸ್ ಅಂತ ಅಂದಾಗ ಅವ್ರನ್ನ ಕಲಿಯೋದು ತುಂಬಾ ಇರುತ್ತೆ ನಮಗೆ. ನೀವ್ ಏನು ಅವ್ರಿಗೆ ವಾಪಸ್ ಕೊಡಕ್ ಆಗದೆ ಇದ್ರು ಫಸ್ಟ್ ಕೊಡ್ಬೇಕಾಗಿರೋದು ರೆಸ್ಪೆಕ್ಟ್ ಅಂತ ನಾನು ಹೇಳ್ತೀನಿ. ಸೊ ಹಾಗಾಗಿ ನೀವೆಲ್ಲ ಒಂದೇ ಏಜ್ ಅವ್ರು ಆಗಿದ್ರು ಕೂಡ ಆ ಸೀನಿಯರಿಟಿಗೆ ಒಂದು ರೆಸ್ಪೆಕ್ಟ್ ಕೊಡಿ. ಹೇಗೆ ನಮ್ಗೆ ಇಲ್ಲಿ ರಮೇಶ್ ಸರ್ ಅಂಡ್ ಪ್ರೇಮಾ ಮೇಡಮ್ ಇದ್ದಾರೆ, ನಾವು ಹೆಂಗ್ ಫೀಲ್ ಮಾಡ್ತೀವಿ ಅವರಿಗೆ, ಅಥವಾ ಸೇಮ್ ವೆನ್ ರಮೇಶ್ ಸರ್ ಅವ್ರು ಯಾರೋ ಕಮಲ್ ಸರ್ನೋ ಅಥವಾ ಅವ್ರು ಯಾರೋ ಬಾಲಚಂದ್ರ ಸರ್ ನೋಡಿದಾಗ ಅವ್ರು ಫೀಲ್ ಮಾಡ್ತಾರೆ. ಸೊ ಹಂಗೆ ಇಟ್ ಈಸ್ ದಟ್, ಆ ಪರಂಪರೆ ಇರುತ್ತೆ. ಅದೊಂದು ನಾನು ಹೇಳ್ತೀನಿ, ರೆಸ್ಪೆಕ್ಟ್ ಆಲ್ ಯುವರ್ ಸೀನಿಯರ್ಸ್ ಅಂತ ಅನ್ನೋದನ್ನ. ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಮೇಡಮ್, ನಿಮ್ಮದೇ ಹಬ್ಬ ಎಷ್ಟು ಸ್ಪೆಷಲ್ ಆಗಿರುತ್ತೆ ಹೇಳಿ? ವೆರಿ ಸ್ಪೆಷಲ್. ನಮ್ಮಮ್ಮ ತುಂಬಾ ಬೆಳಗ್ಗೆನೆ ಎದ್ದು ಎಲ್ಲ ಪೂಜೆ ಮಾಡ್ತಾರೆ. ನಾನು ಸ್ವಲ್ಪ ಸೋಂಬೇರಿ ಆ ವಿಷಯದಲ್ಲಿ, ಬಟ್ ನನಗೆ ಈ ಹಬ್ಬ ಅಂದ್ರೆ ಬಹಳ ಇಷ್ಟ. ಯಾಕಂದ್ರೆ ಅದು ಶುಕ್ರವಾರ ಹಬ್ಬ, ವರಮಹಾಲಕ್ಷ್ಮಿ ಅಂದ್ರೆ ಕಳ್ಕಳೆಯಾಗಿರುತ್ತೆ ಮನೇಲೆಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಸೂಪರ್ ಮ್ಯಾಮ್, ಸೂಪರ್. ಇನ್ನು ನಮ್ಮ ಆಪ್ತ ಮಿತ್ರ, ಒಂದ್ ಕೈ ಲಕ್ಷ್ಮಿ, ಒಂದ್ ಕೈಲಿ ಸರಸ್ವತಿ, ಇಬ್ರು ಇವರಿಗೆ ಒಲಿದು ಬಿಟ್ಟಿದ್ದಾರೆ. ಸರ್, ಹಬ್ಬದ ವಿಶೇಷ ಹೇಗಿರುತ್ತೆ ನಿಮ್ಮ ಹಬ್ಬ? ನಮ್ಮ ಮನೆಯಲ್ಲಿ ಹಬ್ಬಗಳೆಲ್ಲ ಬಹಳ ಸಿಂಪಲ್ ಬಹಳ ಸಿಂಪಲ್ ಆಗಿ ನಡೆಯುತ್ತೆ. ಎಲ್ಲ ಹಬ್ಬಗಳು ಮಾಡ್ತೀವಿ, ಬಟ್ ಬಹಳ ಸಿಂಪಲ್ ಆಗಿ ನಡೆಯುತ್ತೆ. ಎಲ್ಲದಕ್ಕಿಂತ ಹಬ್ಬ ಅನ್ನೋದು ಒಂದು ನೆಪ ಆಗ್ಬಿಟ್ಟಿದೆ. ಫ್ಯಾಮಿಲಿ ಎಲ್ಲ ಜೊತೆಗೆ ಸೇರಕ್ಕೆ. ನಮ್ಮ ಇಬ್ರು ಬ್ರದರ್ಸ್ ಇದಾರೆ, ಅವರ ಫ್ಯಾಮಿಲೀಸು, ಅಮ್ಮ, ಸೊ ಎಲ್ಲರೂ ಜೊತೆ ಸೇರಿ ಜೊತೆಗೆ ಊಟ ಮಾಡಕ್ಕೆ ಕಾಯ್ತಾ ಇರ್ತೀವಿ. ಹಬ್ಬ ಅಂದ್ರೆ ಇಟ್ಸ್ ಗೆಟ್ ಟುಗೆದರ್. ನಮ್ಗೆ ಅದಕ್ಕೊಂದು ಅದ್ಭುತವಾದ ಅವಕಾಶ. ನಾನು ಇನ್ಫ್ಯಾಕ್ಟ್ ಕಾಲೇಜ್ಗೆಲ್ಲ ಹೋದಾಗ ಹೇಳ್ತಿರ್ತೀನಿ ಹುಡುಗರಿಗೆ, ನಿಮ್ಗೆ ಸಿಗ್ಬೋದಂತ ಅತಿ ದೊಡ್ಡ ವರ ಅಂದ್ರೆ ನೀವಾಗ್ಬೇಕು. ನೀವೇ ಶಾಪ ಆಗ್ಬಿಡ್ಬಾರ್ದು. ಹಾಗಾಗಿ ನಿಮ್ಗೆ ಸಿಗ್ಬೋದಂತ ಅತಿ ದೊಡ್ಡ ವರ ಅಂದ್ರೆ ನೀವು. ಸೊ ವರಮಹಾಲಕ್ಷ್ಮಿ ಕೊಡ್ಬೋದಾದಂತ ಅತಿ ದೊಡ್ಡ ವರ ಅಂದ್ರೆ ನಿಮ್ಮನ್ನೇ, ನಿಮ್ಮ ಸ್ವಭಾವನ್ನ, ನಿಮ್ಮ ಕ್ಯಾರೆಕ್ಟರ್ನ ಆತರ ಮಾಡ್ಬೇಕು. ನಮ್ಗಿರೋದೇನ್ರಿ ನಾವು, ಆಮೇಲೆ ನಮ್ಮ ಫ್ಯಾಮಿಲಿ, ನಮ್ಮ ಫ್ರೆಂಡ್ಸು, ನಮ್ಮ ಸಂಬಂಧಿಕರು, ಆಮೇಲೆ ನಮ್ಮ ಸಮುದಾಯ, ಇದೆಲ್ಲ ನಮ್ಗೆ ವರ ಬೇಕ್ರಿ.
ಇದೇ ನಮ್ಗೆ ಶಾಪ ಆಗ್ಬಿಟ್ರೆ ನಿಜ. ಅಲ್ವಾ, ನಮ್ಮ ಕುಟುಂಬ ನಮ್ಗೆ ಶಾಪ ಆಗ್ಬಿಟ್ರೆ, ನಮ್ಮ ಫ್ರೆಂಡ್ಸ್ ನಮ್ಗೆ ಶಾಪ ಆಗ್ಬಿಟ್ರೆ, ಆಗ ವರಮಹಾಲಕ್ಷ್ಮಿ ಅಂದ್ರೆ ಅದು ನಿಮ್ಮ ಸಮೃದ್ಧಿ, ನಿಮ್ಮ ಫ್ಯಾಮಿಲಿಯ ಸಮೃದ್ಧಿ, ನಿಮ್ಮ ಮನದಲ್ಲಿ ಶಾಂತಿ, ಎಲ್ಲ ವರಗಳನ್ನು ನೀಡೋಳೆ ವರಮಹಾಲಕ್ಷ್ಮಿ. ದಟ್ ಇಸ್ ದ ಅಂದ್ರೆ ಇವತ್ತು ರಮೇಶ್ ಸರ್ ಎಕ್ಸ್ಕ್ಲೂಸಿವ್ ಆಗಿ ಇಲ್ಲಿ ಈ ವಿಷಯವನ್ನ ಹೇಳಿದ್ದಾರೆ. ಈ ರೀತಿಯ ಒಂದು ಕೌಟುಂಬಿಕ ಮೌಲ್ಯಗಳನ್ನ ಹೇಳೋದಕ್ಕಂತಾನೆ ಜೀ ಕನ್ನಡ ನಾವು ನಮ್ಮವರು ಅನ್ನೋ ಹೊಸ ಕಾರ್ಯಕ್ರಮ ಶುರುವಾಗಿದೆ. ನಮ್ಮ ಕುಟುಂಬಕ್ಕೆ ಶರಣ್ ಸರ್ ಬಂದಿದ್ದಾರೆ, ಅಮೂಲ್ಯ ಅವರು ಬಂದಿದ್ದಾರೆ, ತಾರಾ ಅಮ್ಮ ಬಂದಿದ್ದಾರೆ. ಸೊ ಅವರಿಗೆ ಈ ನಮ್ಮ ಕುಟುಂಬದ ಪರವಾಗಿ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಎಲ್ರಿಗೂ. ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಸಂತೋಷವಾಗಿ ಖುಷಿಯಾಗಿರಿ. ಸದ್ಯಕ್ಕೆ ನಾವೆಲ್ಲ ಲಡ್ಡು ತಿನ್ನೋಣ. ವರಮಹಾಲಕ್ಷ್ಮಿ ಹಬ್ಬವನ್ನ ಇನ್ನಷ್ಟು ಗ್ರ್ಯಾಂಡ್ ಮಾಡೋದಕ್ಕೆ 16 ವಾರ ಈ ಅಭಿನಯದ ಯೂನಿವರ್ಸಿಟಿಯಲ್ಲಿ ಪಾಠ ಕಲಿತಂತಹ ಸೀಸನ್ 1 ಮಹಾನಟಿಯರು ಮತ್ತೆ ತವರು ಮನೆಗೆ ವಾಪಸ್ ಬರ್ತಾ ಇದ್ದಾರೆ. ಬನ್ನಿ ಈ ಶುಭ ದಿನ ಲಕ್ಷ್ಮಿಯರನ್ನ ಬರಮಾಡಿಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ಸೀಸನ್ 1 ಮಹಾನಟಿಯರು ಆನ್ ಸ್ಟೇಜ್ ಪ್ಲೀಸ್. ತವರು ಮನೆಗೇನೆ ವಾಪಸ್ ಬಂದಿದ್ದೀರಾ. ವೆಲ್ಕಮ್. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಏನು ಚೆನ್ನಾಗಿ ಕಾಣ್ತಾ ಇದ್ದೀರಾ. ನಿಮ್ಮನ್ನೆಲ್ಲ ನಾನು ಎಷ್ಟು ಮಿಸ್ ನೀವು ಒಂಚೂರು ಮಿಸ್ ಮಾಡ್ಕೊಂಡಿಲ್ಲ ಅಲ್ಲ ನನ್ನ. ಸುಮ್ನಿರಿ ಅಕ್ಕ, ಏನ್ ಸುಳ್ಳು ಹೇಳ್ತೀರಾ? ಆ ಹೊಸ ನೀರ್ ಬಂದ ತಕ್ಷಣ ಹಳೆ ನೀರ್ನ ಮರ್ತ್ಬಿಟ್ಟು ಅವ್ರಿಗೆ ಲಾಡ್ ಕೊಟ್ಟು ಅವ್ರ ಜೊತೆ ಪೂಜೆ ಮಾಡ್ಬಿಟ್ಟು ಮರ್ತ್ಬಿಟ್ಟು ಮಿಸ್ ಮಾಡ್ಕೊಂಡಿಲ್ಲ ಅಂತ ಎಲ್ಲ ಬೇಬಿ. ಅವರಿಗೆಲ್ಲ ನಾನು ಲಾಡು ಕೊಟ್ಟೆ, ನಿಮ್ಗೆಲ್ಲ ನಾನು ಮನ್ಸು ಕೊಟ್ಟಿದ್ದೀನಿ. ನೀವು ಕೊಟ್ಟಿರೋ ಅಡ್ವಾನ್ಸು ಇವತ್ತು ಲ್ಯಾಕ್ಸ್ ಅಂಡ್ ಕ್ರೋರ್ಸ್ ಆಗ್ಬಿಟ್ಟಿದೆ ಅವ್ರ ಅಕೌಂಟ್ ಅಲ್ಲಿ. ಏನ್ ಬೇಬಿ? ಇನ್ನು ಕ್ರೋರ್ಸ್ ಆಗಿಲ್ಲ, ಲ್ಯಾಕ್ಸ್ ಆಗ್ತಾ ಇದೆ. ಅದೇ ನಾನು ಆಕ್ಚುಲಿ ಜೂನಿಯರ್ಸ್ಗೆಲ್ಲ ಒಂದು ಟಿಪ್ಸ್ ಕೊಡ್ಬೇಕು ಅನ್ಕೊಂಡಿದ್ದೆ. ಹಬ್ಬ ಅಲ್ವಾ, ಅವ್ರಿಗೆ ಕನ್ಫ್ಯೂಷನ್ ಇರುತ್ತೆ. ದೇವ್ರ ಹತ್ರ ಏನ್ ಬೇಡ್ಕೊಳ್ಳಿ, ಆಪರ್ಚುನಿಟಿ ಬೇಡ್ಕೊಳ್ಳ, ಸಕ್ಸಸ್ ಬೇಡ್ಕೊಳ್ಳ, ದುಡ್ಡು ಬೇಡ್ಕೊಳ್ಳ, ಫೇಮ್ ಬೇಡ್ಕೊಳ್ಳ ಅಂತ. ನೀವೆಲ್ಲ ಏನು ಬೇಡ್ಕೊಂಡ್ಬೇಡ್ಲಿ. ದೇವ್ರೆ ತರುಣ್ ಸುಧೀರ್ ಸರ್ ಇಂದ ಒಂದು 500 ರೂಪಾಯಿ ಸಿಕ್ಕರೆ ಸಾಕು ಬೇಡ್ಕೊಳ್ಳಿ, ಮಿಕ್ಕಿದೆಲ್ಲ ಅದಾಗದೆ ಬಂದ್ಬಿಡುತ್ತೆ, ಬಾಚ್ಕೋತಾ ಇರ್ಬೋದು. ಹೌದು, 100,000 ಆಗುತ್ತೆ, 1000 ಲಕ್ಷ ಆಗುತ್ತೆ, ಲಕ್ಷ ಕೋಟಿ ಆಗ್ತಾ ಇರುತ್ತೆ. ಅದಕ್ಕೆ ಉದಾಹರಣೆ ಯಾರು? ಗಗನ. ಇಲ್ಲ ಇದೀವಿ 500 ಗ್ರೂಪ್. ಎಸ್, ಕರೆಕ್ಟ್.